ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ತುಂಬಿ ತುಳುಕ್ತಾ ಇದೆ ಇವತ್ತು ಈ ಒಂದು ಹಾಲ್ ಅಂತ ಹೇಳ್ಬೋದು. ಮಾಧ್ಯಮ ಮಿತ್ರರು ತುಂಬಾ ಜನ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ನರೇಶ್ ಸರ್ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ, ಅಂದ್ರೆ ಈ ಹಾಲ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಎಷ್ಟು ರೀತಿನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ದೀರಾ ಅಂತ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಊರ ಹಬ್ಬ, ನನಗೆ ರಂಗಸ್ವಾಮಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಅವರು, ನಾನು 2010-11 ಒಂದು ಸಿನಿಮಾ ವರ್ಕ್ ಮಾಡಿದ್ದೆ. ಅದಾದಮೇಲೆ ಅವ್ರು ಮತ್ತೆ ನನಗೆ ಸಿನಿಮಾಗೆ ಕಾಲ್ ಮಾಡಿದ್ದು ಊರ ಹಬ್ಬಕ್ಕೆ. ಯಾಕಂದರೆ ಇಲ್ಲಿರೋರು ಎಲ್ಲರೂ ಸಿಕ್ಕಾಪಟ್ಟೆ ದೊಡ್ಡವರು, ಅಂದರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿರೋರಾಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಅದ್ರ ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರತಿಯೊಬ್ಬರು. ಸೊ ನಾನೊಂಥರ ಹೊಸ ಸೇರ್ಪಡೆ ಆದೆ ಈ ಊರ ಹಬ್ಬ ತಂಡಕ್ಕೆ. ನನಗೆ ಅವರು ಈ ಸ್ಟೋರಿ ಲೈನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಅನ್ನಿಸ್ತು, ಓಕೆ, ಅವಾಗಿನ್ನೂ ನಮ್ಮ ಕುಪ್ಪಂಡಾಸ್ ಓಪನ್ ಆಗಿರಲಿಲ್ಲ. ಸೊ ಲೈಕ್ ನನ್ನ ಹೆಸರು ತನಿಷಾ ಕುಪ್ಪಂಡ, ಎಲ್ಲರೂ ನೆನ್ಪಿಟ್ಕೋಬೇಕು ಅಂತ ಕುಪ್ಪಂಡಾಸ್ ಅಂತ ನಾನು ಸ್ಟಾರ್ಟ್ ಮಾಡ್ಬೇಕಂತ ಹೇಗೆ ಅನ್ಕೊಂಡು, ಆ ರೀತಿ ಅವರು ಉಜ್ಜಿನಿ ಅವರ ಒಂದು ನೇಮ್ ಬ್ರಾಕೆಟ್ನಲ್ಲಿ ಹಾಕೊಂಡಿದ್ದಾರೆ. ಸೊ ಅದನ್ನ ಅವರು ಹೈಲೈಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಈ ತರಹದ ಒಂದು ಸಖತ್ತಾಗಿರುವಂಥ ಊರ ಹಬ್ಬ ನಡೀತಾ ಇದೆ ಅನ್ಬೇಕಾದ್ರೆ ಅದನ್ನ ಇನ್ನೊಂದಷ್ಟು ಸಾವಿರ ಜನ ಲಕ್ಷ ಜನ ನೋಡ್ಲಿ ಅನ್ನೋ ಕಾರಣಕ್ಕೆ ಊರ ಹಬ್ಬ ಅಂತಾನೆ ಹೆಸರಿಟ್ಟು ಅವ್ರು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ಯೂನಿಕ್ ಅಂತ ನನಗನ್ಸಿದ್ದು, ಹೋಗಿ ನಾನು ಶೂಟ್ ಮಾಡಿದ್ದು ಕೇವಲ 3 ದಿವಸ. ಬಟ್ ಅದೊಂಥರ ಹೇಗಿತ್ತು ಅಂತಂದರೆ, ಸಾಮಾನ್ಯವಾಗಿ ಹಿಂದಿ ಸಿನಿಮಾಗಳ ಸೆಟ್ಟನ್ನು ನೀವು ನೋಡಬಹುದು, ಅಥವಾ ಸೆಟ್ಟಲ್ಲಿ ಶೂಟ್ ಮಾಡೋರನ್ನ ನೀವೇನಾದರೂ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತಂದರೆ, ಈ ರೋಡ್ಗೆ ಹೋದ್ರೆ 2 ಆರ್ಟಿಸ್ಟ್ ಕಾಣಿಸ್ತಾರೆ, ಆ ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ, ಇನ್ನೊಂದು ರೋಡ್ಗೆ ಹೋದ್ರೆ ಇನ್ನೊಂದು 4 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಊರ ಹಬ್ಬ ಸಿನಿಮಾನ ಶೂಟ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಅದೇ ರೀತಿಯಾಗಿ ಅನ್ಸಿದ್ದು. ಒಂದೊಂದು ರೋಡಲ್ಲಿ 4 ಜನ ಆರ್ಟಿಸ್ಟ್ ಅಲ್ಲಿ ಇವರು ಅವರು ಅಂತ ಅನ್ನೋ ರೀತಿಯಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಾ ಇತ್ತು, ಇನ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸರ್ ಹೇಳಿದಾಗೆ ಆ ಶೂಟಿಂಗ್ ಸ್ಪಾಟ್ನಲ್ಲಿ ನಾನು ನೋಡಿದಾಗ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದರೆ ಆ ಸ್ಪಾಟಲ್ಲಿ ಶೂಟ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಆ್ಯಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದರೆ ಅಷ್ಟು ಸ್ಪಾಟ್ಗಳಲ್ಲಿ ಶೂಟ್ ನಡೀತಾ ಇತ್ತು. ಆ್ಯಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ನಲ್ಲಿ ನೋಡಿರಲಿಲ್ಲ. ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಸೊ ತುಂಬ ಜನನ ನೋಡಿ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ. ಅವರು ಆ್ಯಕ್ಚುಲಿ ಇಲ್ಲಿ ಇರಬೇಕು, ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಅವರು ಆ್ಯಕ್ಚುಲಿ ಇಲ್ಲಿ ಇರಬೇಕು. ಎಲ್ಲರನ್ನೂ ನೋಡಿ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ಬರು ಅಂದರೆ ಅಷ್ಟೇ ಜಾಬಿಯಲ್ ಆಗಿ, ಸಿನಿಮಾ ಸೆಟ್ ಥರ ಇರಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗಿತ್ತು. ಬಟ್ ಅಷ್ಟೇ ಸೀನ್ಸ್ ಕ್ಯಾಪ್ಚರ್ ಆಗಿದೆ, ಅಂದರೆ ಅಷ್ಟು ಜನ ಟೀಮ್ ಇದ್ದಿದ್ರಿಂದ ಬಹಳಷ್ಟು ಕ್ಯಾಪ್ಚರ್ ಆಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಮಿತ್ರ ಸರ್ ಜೊತೆಲಿ ಮಾಡಿದ್ದು. ಅವ್ರು ಅವಾಗ ನನಗೆ ಅಂದರೆ ಹೇಗಿರಬೇಕು ಸೆಟ್ಟಲ್ಲಿ ಅನ್ನೋದನ್ನ ಇನಿಷಿಯೇಟಿವ್ ತಗೊಂಡು ನನಗೆ ಹೇಳ್ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿ ನೆನಪಾಯಿತು ನನಗೆ. ರಿಪೀಟ್ ನಾನು ಅವ್ರ ಜೊತೆ ಇನ್ನೊಂದು ಒಳ್ಳೆ ಪಾತ್ರದಲ್ಲಿ ಅವ್ರ ಜೊತೆ ಒಂದು ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ. ಥ್ಯಾಂಕ್ ಯು ಸರ್, ಶಂಕರ್ ಸರ್, ಕೆ ಸರ್, ನರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ, ಎಲ್ಲ ಆರ್ಟಿಸ್ಟನ್ನು ತುಂಬ ನೀಟಾಗಿ, ಯಾರಿಗೂ ಪ್ರೆಷರ್ ಇಲ್ದರೆ ಟ್ರೀಟ್ ಮಾಡಿದ್ದೀರಾ, ಅದಕ್ಕೊಂದು ಬಿಗ್ ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನನ್ನನ್ನು ಕನ್ನಿಕಾ ಪಾತ್ರದಲ್ಲಿ ಈ ಒಂದು ಊರ ಹಬ್ಬದಲ್ಲಿ ಭಾಗಿಗೊಳಿಸೋದಕ್ಕೆ ಥ್ಯಾಂಕ್ಸ್ ಅ ಲಾಟ್.